ಕಿಳೆಂಗಾವ್ ಶ್ರೀ ಬಸವೇಶ್ವರ ದೇವಸ್ಥಾನದ 5 ದಿನಗಳ ಕಾಲ ಅದ್ದೂರಿ ಜಾತ್ರಾ ಮಹೋತ್ಸವ ಭಕ್ತಾದಿಗಳಿಗೆ ಸಕಲ ಸಿದ್ಧತೆ. ಕಿಳೆಂಗಾವ್ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇದೇ ಮಾರ್ಚ್ 20 ರಿಂದ 24ರವರೆಗೆ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನುಷ್ಠಾನದೊಂದಿಗೆ ಜಾತ್ರೆ ಜರುಗಲಿದೆ ಎಂದು ಕಿಳೆಂಗಾವ್ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿ ಕಾರ್ಯಾಧ್ಯಕ್ಷ ಸತೀಶ್ ಹೊನ್ನಾಗೋಳ ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಕಿಳೆಂಗಾವ್ ಬಸವೇಶ್ವರ ಜಾತ್ರಾ ಮಹೋತ್ಸವದ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಕಿಳೆಂಗಾವ್ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಮಾರ್ಚ್ 20 ಶುಕ್ರವಾರದಂದು ನಾಗಠಾಣ ಹಿರೇಮಠದ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ, ಮಹಾರಾಷ್ಟ್ರದ ಬೆಳ್ಳಂಕಿಯ ಹಿರೇಮಠದ ಶ್ರೀ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಬೆಳ್ಳೂರ ವಿರಕ್ತ ಮಠದ ಶ್ರೀ ಗುರು ಚನ್ನಬಸವ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಚಾಲನೆ ದೊರಕಲಿದೆ ಎಂದರು. ಇದೇ ಸಮಯದಲ್ಲಿ ಸಹಸ್ರ ಮುತ್ತೈದೆಯರ ಪೂರ್ಣಕುಂಭ, ವಿಶೇಷ ಕಲಾ ತಂಡಗಳ ಮತ್ತು ಸಕಲ ವಾದ್ಯ ಮೇಳದೊಂದಿಗೆ ಬಸವಣ್ಣನ ಬೆಳ್ಳಿ ಪಲ್ಲಕ್ಕಿಯ ಮೆರವಣಿಗೆ ದೇವಸ್ಥಾನದಿಂದ ಹೊರಟು ಕಿಳೆಂಗಾವ್ ಗ್ರಾಮಕ್ಕೆ ತಲುಪುವುದು. ನಂತರ ಭಕ್ತರಿಂದ ಸಕ್ಕರೆ ನೈವೇದ್ಯ ಅರ್ಪಣೆಯಾದ ನಂತರ ಮಧ್ಯರಾತ್ರಿ ಪಲ್ಲಕ್ಕಿ ಸಕಲ ವಾದ್ಯಗಳೊಂದಿಗೆ ದೇವಸ್ಥಾನಕ್ಕೆ ಹಿಂದಿರುಗುವುದು ಎಂದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿದಿನ ರುದ್ರಾಭಿಷೇಕ, ಮಹಾಪೂಜೆ, ತದನಂತರ ಭಕ್ತಾದಿಗಳಿಗೆ ದಾಸೋಹ, ಅನ್ನಪ್ರಸಾದ ಇರುತ್ತದೆ. ಮಾರ್ಚ್ 24ರಂದು ಮಹಾ ನೈವೇದ್ಯ ಹಾಗೂ ಆಶೀರ್ವಾದ ಫಲಗಳ ಲೀಲವು ಮತ್ತು ಸಮೀನ್ನೊಂದಿಗೆ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ವಸತಿ ಸೌಲಭ್ಯ ಸೇರಿದಂತೆ ಎಲ್ಲಾ ಸವಲತ್ತುಗಳನ್ನು ಕಲ್ಪಿಸಲಾಗಿದ್ದು, ಅಥಣಿ ಸೇರಿದಂತೆ ಇತರೆ ಪ್ರಮುಖ ಸ್ಥಳಗಳಿಂದ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಬಸವೇಶ್ವರರಲ್ಲಿ ವಂದಿಸುತ್ತಾ ಕಿಳೆಗಾವಿ ಶ್ರೀ ಬಸವೇಶ್ವರ ದೇವಸ್ಥಾನ ಕಿಳೆಗಾವ್ ನಾಳೆ 20/3/2026 ಶುಕ್ರವಾರದಂದು ಯುಗಾದಿ ಪಾಡ್ಯ ಬೆಳಗ್ಗೆ 10 ಗಂಟೆಗೆ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಠ ನಾಗಠಾಣ ಹಾಗೂ ಶ್ರೀ ಶಿವಲಿಂಗ ಶಿವಾಚಾರ್ಯ ಸಂಸ್ಥಾನ ಮಠ ಬೆಳ್ಳಂಕಿ, ಶ್ರೀ ಗುರು ಚನ್ನಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಬೆಳ್ಳೂರು ಇವರ ಉದ್ಘಾಟನೆಯೊಂದಿಗೆ ಶ್ರೀ ಬಸವೇಶ್ವರನ ಪಲ್ಲಕ್ಕಿಯು ಕಿಳೆಗಾವಕ್ಕೆ ಹೋಗುತ್ತಿದ್ದು, ನಂದಿಕೋಲ ಕುಣಿತ ಹಾಗೂ ದಾವಣಗೆರೆ ಬ್ಯಾಂಡ್ ಮೂಲಕ ಪ್ರಾರಂಭವಿದ್ದು, ತದನಂತರ 21 ತಾರೀಕು ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮವಿದ್ದು, ಸಾಂಸ್ಕೃತಿಕ ತಂದೆ ತಾಯಿ ಬಗ್ಗೆ ಸಂಸ್ಕೃತಿ ಬಗ್ಗೆ ಜವಾಬ್ದಾರಿ ಕುರಿತು ಕಾರ್ಯಕ್ರಮ. 22ರಂದು ಸಕಲ ಕಲಾವಲ್ಲಭ ವೆಂಕಟಪ್ಪ ನಾಯ್ಕ ಇವರಿಂದ ನಾದಪ್ರಿಯ ಕಾರ್ಯಕ್ರಮ. ಅದೇ ರೀತಿ 23ರಂದು ಭಕ್ತಿಗೀತೆ ಪಾಂಡುರಂಗ ಆಜೂರ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. 24ರಂದು ಕಡೆಯ ದಿನ ಜಾತ್ರೆ ಇರುತ್ತದೆ. ಎಲ್ಲ ಭಕ್ತಾದಿಗಳಲ್ಲಿ ನಮ್ಮದು ಒಂದು ವಿನಂತಿ ಏನೆಂದರೆ, ಎಲ್ಲರೂ ತಾವು ಜಾತ್ರೆಗೆ ಬಂದು ಇಲ್ಲಿ ಇಳ್ಕೊಳ್ಳಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಇದ್ದು, ರೂಮ್ ಇದ್ದಾವೆ, ದಾಸೋಹ ಇದೆ, ನೀರಿನ ವ್ಯವಸ್ಥೆ ಮಾಡಲಾಗಿದ್ದು, ಎಲ್ಲರೂ ಜಾತ್ರೆಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸೌಕರ್ಯ, ಮೂಲಭೂತ ಸೌಕರ್ಯ ಎಲ್ಲ ಮಾಡಿದ್ದು, ಆದಷ್ಟು ಹೆಚ್ಚಿನ ಶೌಚಾಲಯ ಇದ್ದಾವೆ, ಸ್ವಚ್ಛತೆ ಪೂರ್ಣ ಮಾಡಿದ್ದೀವಿ. ತಾವು ಕೂಡ ಬಂದವರೆಲ್ಲರೂ ಸ್ವಚ್ಛತೆ ಕಾಪಾಡಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಈಗ ಸುಮಾರು ನಮ್ಮ ಲೆಕ್ಕದಲ್ಲಿ ಪ್ರತಿದಿನ ಒಂದು 20,000 ಜನಸಂಖ್ಯೆ ಕೊಡ್ಬೋದು ಸರ್. ಇದು 5 ದಿವಸ ಜಾತ್ರೆ ಸರ್. 5 ದಿವಸ ಜಾತ್ರೆ ಇರುತ್ತೆ. ಎಲ್ಲ ಮೂಲಭೂತ ಸೌಕರ್ಯ ನಾವು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕಮಿಟಿ ಅಧ್ಯಕ್ಷ ಶಿವಪ್ಪ ಅಕ್ಕಿಮರಡಿ, ಖಜಾಂಚಿ ಶಿವಪ್ಪ ಖೋತ, ಕಾರ್ಯದರ್ಶಿ ಕಿರಣ್ ತಗಲಿ, ಸದಸ್ಯರಾದ ಹೊನ್ನಪ್ಪ ಬಗಲಿ, ಢವಳಪ್ಪ ಬಾನಿ, ರಾಜು ಗುರುಬಸಪ್ಪ ಘೋಳ, ರವೀಂದ್ರ ಜಗಳಗಂಟಿ, ಸಂಗಪ್ಪ ಧರಪ್ಪಗೋಳ, ರಾಹುಲ್ ಶಿವಗೋಳ, ಈಶ್ವರ ಅಳ್ಳಿಕಟ್ಟಿ, ಶಿವಲಿಂಗಪ್ಪ ಮಾಳಿ, ಉಮೇಶ್ ಮಲ್ಲಣ್ಣವರ್, ಬಸವರಾಜ್ ಅಂಗಡಿ, ಗುರುಪುತ್ರ ಮಟ್ಟಿಕಳ್ಳಿ, ಮಲ್ಲಿಕಾರ್ಜುನ್ ಅಳ್ಳಟ್ಟಿ, ಗಜಾನನ ಕೊಠಾಳಿ, ಬಸವರಾಜ್ ಗೆಜ್ಜಿ, ಕಲ್ಲಪ್ಪ ಮಾಳಿ, ಸಿದ್ದನಗೌಡ ಪಾಟೀಲ, ಸಂತೋಷ್ ಗುರುಪಾದಗೋಳ, ಡಾಕ್ಟರ್ ಕರಬಸಪ್ಪ ಉದಪುಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.